ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಇದು ಸೌಮ್ಯ. ಚಾನಲ್ ನೇಮ್ ಬಂದು ಸೌಮ್ಯ ಸೌವಿಶು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಇಷ್ಟ ಆದರೆ ಶೇರ್ ಮಾಡಿ. ನಾನು ಡೇ ಸ್ಟಾರ್ಟ್ ಆಗೋದೇ ಒಂದು ಗ್ಲಾಸ್ ಬಿಸಿನೀರಿಂದ, ಇಲ್ಲಾಂದರೆ ಅದಕ್ಕೊಂದು ಲೆಮನ್ನು ಏನಾದರೂ ಸ್ವಲ್ಪ ಹಾಕ್ಕೊಂಡು ಒಂದು ಗ್ಲಾಸ್ ಬಿಸಿನೀರಿಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ, ಇವತ್ತು ನಾನು ಪಲಾವ್ ಮಾಡಿದ್ದೆ. ಮತ್ತು ಪಲಾವೆಲ್ಲ ತಿಂದ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ದೂರ ಇರೋದ್ರಿಂದ ಒಂದೊಂದು ಸರಿ ನಮ್ಮ ಹಸ್ಬೆಂಡ್ ಇದ್ದರೆ ಅವರೇ ಡ್ರಾಪ್ ಮಾಡ್ತಾರೆ. ಇವತ್ತು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಸ್ಯಾಟರ್ಡೇ ಇರೋದ್ರಿಂದ ಊರಿಗೆ ಹೋಗಬೇಕು. ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ಬಸ್ ಹತ್ಕೊಂಡು ಬಂದು ಸ್ಯಾಟ್ಲೈಟಿಗೆ ಬಂದೆ. ಅಲ್ಲಿಂದ KSRTC ಬಸ್ ಹತ್ಕೊಂಡು ಬಂದೆ. ಇಲ್ಲಿ ನೋಡಿ ನಮ್ಮ ಅಪ್ಪ ನಿಂತಿದ್ದಾರೆ. ನಾನು ಆಲ್ರೆಡಿ ಬರ್ತೀನಿ ಅಂತ ಹೇಳಿದ್ದೆ. 10 ನಿಮಿಷ ಬೇಗ ಬಂದು ಕೂತ್ಕೊಂಡಿದ್ರು. ಅಲ್ಲಿಂದ ನಮ್ಮ ಮನೆಗೆ ಬಂದೆ. ಸ್ವಲ್ಪ ಅದು ಇದು ನಮ್ಮಮ್ಮ ಮಾಡ್ತಾಯಿದ್ರು, ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಮಾಡಿ. ನೆಕ್ಸ್ಟ್ ತಾತಂಗೆ ಕೂದಲು ಕೊಟ್ಬಿಟ್ಟು ಬರೋಣ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಲ್ಲೆಲ್ಲ ತುಂಬ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್, ನೆಕ್ಸ್ಟ್ ಇಲ್ಲಿ ತಾತ ಕುಡ್ಲು, ಇಲ್ಲಿ ಮಾವ, ಇಲ್ಲಿ ಬಸವಣ್ಣ. ನೆಕ್ಸ್ಟ್ ಹೋಗೋಣ ಅಲ್ಲಿಗೆ. ಇಲ್ಲಿ ಕಲ್ಲನ್ನು ತುಂಬಿ ಎತ್ಕೊ ಬರ್ತಾ ಇದ್ದಾರೆ. ನೆಕ್ಸ್ಟ್ ಹಿಂದ್ಗಡೆ ಹೋಗೋಣ ಬನ್ನಿ ನಾವು. ಇದು ಮೂಲಂಗಿ ಸಸಿ. ಲೀಫ್ ಅಂತೂ ತುಂಬ ಚೆನ್ನಾಗೈತೆ. ಇದು ಟೊಮೊಟೊ ಗಿಡ. ಇಲ್ಲಿ ಪುಟಾಣಿ ಟೊಮೊಟೊ. ಇನ್ನು ಈಚಿದು ಬಿಡಬೇಕು, ಇನ್ನೂ ಇಷ್ಟಪ್ಪ ಆಗುತ್ತೆ. ನೆಕ್ಸ್ಟ್ ಕೋಳಿ ಇರೋದಿದೆ ನೋಡಿ. ಈ ಥರದ ಅಂದರೆ ಇದಾಗೋದು. ಫಸ್ಟ್ ಈ ಥರ, ಆಮೇಲೆ ಈ ಥರ, ಆಮೇಲೆ ಈ ಥರ ಬಂದರು ಬೇಬಿ. ಇದು ಮಲ್ಲಿಗೆ ಒಂದು ಗಿಡ. ಈ ಕಡೆ ಸೈಡ್ ಕೂದಾಕ್ಬಿಟ್ಟಿದ್ದಾರೆ. ಈ ಕಡೆ ಸೈಡ್ ಕೂದಾಕಿದ್ದಾರೆ ಅಲ್ವಾ. ಜಾಸ್ತಿ ಬಿಟ್ಟಿದ್ದ, ಏನೋ ಒಣಗೋಯ್ತು ಅಂತ ಕೂದಾಕ್ಬಿಟ್ಟು. ಅಕ್ಕಿಗಳೆಲ್ಲ ಬಂದು ಕೂತ್ಕೊಳ್ತವೆ. ಇದು ಸಪೋಟ ಗಿಡ, ಒಂದು ಬಿಟ್ಟಿಲ್ಲ ಸಪೋಟ. ನೆಕ್ಸ್ಟ್ ಬದನೆಕಾಯಿ, ಇನ್ನೂ ದಪ್ಪ ಆಗಬೇಕು. ಇದು ಸೀಪೆನ್. ಟೊಮೊಟೊ ಇಲ್ಲೂ ನೆಟ್ಟಿದ್ದೀವಿ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಇಲ್ಲಿ ಏನೋ ಸಣ್ಣ ಸಣ್ಣ ಗಿಡ ಇದ್ದಾವೆ, ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲೋದ್ರೆ ಇಲ್ಲೂ ಅಷ್ಟೇ ಒಂದು ಈ ಥರ ಕಬ್ಬನ್ನ ಹಾಕಿ ಅದ್ರ ಮೇಲೆಲ್ಲ ಟೊಮೊಟೊ ಗಿಡನ ಹಬ್ಸಿದ್ದಾರೆ. ಇಲ್ಲಿ ಇದೇನೋ ಒಂಥರ ಇದನ್ನು ಲೀವ್ಸು ಜಾಸ್ತಿ ತೂತಾಗುತ್ತೆ ಇದು. ನೆಕ್ಸ್ಟ್ ಅಲ್ಲೋದ್ರೆ ಕೆಲಸ ಅಲ್ಲೆಲ್ಲ ಫಾರಮ್ ತಕ್ಕೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಫಾರಮ್ ಹತ್ರ ಬನ್ನಿ ನೋಡೋಣ.
ಹಿಂದಕ್ಕೆ ಸ್ವಲ್ಪ ಹೊತ್ಬಿಟ್ಟು ಎತ್ಬೇಕು ಈಗ ಬರಕ್ಕೆ ಇದೊಂಚೂರು ಗುಂಡಿ ಮಾಡ್ಕೊಡ. ಇನ್ನೇನು ಗುಡಿಸ್ಬೇಕಂತ ಇನ್ನೇನು ಗುಡಿಸಿದ್ರು ತಂದ ಹಾಕಲ್ಲ ನೆಕ್ಸ್ಟ್ ಈ ಗಾಡಿಗೆ ತುಂಬ್ತಾ ಇದ್ದಾರೆ. ನಿಮ್ಮ ಅಪ್ಪಾಜಿ ನಿಂಗೆ ಕಟ್ಟಿಬಿಟ್ಟದೆ ಬೆದರಕ್ಕೆ ಗಾಳಿ ಆಟ ಆಡೋಕ್ಕಿಲ್ಲಂಗೆ